ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನೀವೆಲ್ಲ ಕೇಳಿರ್ತೀರ ಗರ್ಭಾವಸ್ಥೆ, ಗರ್ಭಪಾತ. ಕೆಲವು ಹೆಣ್ಮಕ್ಳಿಗೆ ತುಂಬ ಸರಿ ಗರ್ಭಪಾತ ಆಗುತ್ತೆ. ಅವರು ಮಾನಸಿಕವಾಗಿ, ಆಮೇಲೆ ದೈಹಿಕವಾಗಿ, ಸೋಷಿಯಲಿ ಕೂಡ ತುಂಬ ನೊಂದಿರ್ತಾರೆ. ಏನಪ್ಪ, ಎಲ್ಲರಿಗೂ ಮಗು ಆಗುತ್ತೆ, ನನಗೆ ಮಾತ್ರ ಬಸರಿ ಆಗ್ತೀನಿ ನಾನು, ಆದರೆ ಹೀಗೆ ಗರ್ಭಪಾತ ಆಗುತ್ತೆ ಅಂತ. ಈಗ ಗರ್ಭಪಾತ ಆಗೋದು ತುಂಬ ರೀಸನ್ಸಿಂದ ಇರುತ್ತೆ. ಒಂದು ಮೊದಲು 3 ತಿಂಗಳಲ್ಲಿ, ಇನ್ನೊಂದು 3 ರಿಂದ 6 ತಿಂಗಳಲ್ಲಿ. 3 ರಿಂದ 6 ತಿಂಗಳಲ್ಲಿ ಗರ್ಭಪಾತ ಆಗೋದು ಹೆಚ್ಚಾಗಿ ಗರ್ಭಕೋಶದ ಕೊರಳು ಅಥವಾ ಬಾಯಿ ಅಂತ ಹೇಳ್ತೀವಲ್ಲ, ಸರ್ವೈಕಲ್ ಇನ್ಕಾಂಪಿಟೆನ್ಸಿ, ಸರ್ವಿಕ್ಸು ಗಟ್ಟಿ ಇಲ್ಲದೆ ಇದ್ದರೆ, ಅಂದರೆ ಆ ಪ್ರೆಗ್ನೆನ್ಸಿ ಹೋಲ್ಡ್ ಮಾಡೋಕ್ಕಾಗದಿದ್ದರೆ 3 ರಿಂದ 6 ತಿಂಗಳೊಳಗೆ ಗರ್ಭಪಾತ ಆಗೋ ಚಾನ್ಸ್ ಇರುತ್ತೆ. ಹೀಗಾದಾಗ ಏನಾಗುತ್ತೆ ಅಂದರೆ, ಈ ಕೊರಳು ಅಥವಾ ಸರ್ವಿಕ್ಸು ಚಿಕ್ಕದಿರುತ್ತೆ, ಇಲ್ಲ ಅದು ಲೂಸ್ ಆಗಿರುತ್ತೆ. ಇಂಥದ್ರಲ್ಲಿ ನಾವೇನು ಮಾಡ್ತೀವಿ, ಸರ್ವೈಕಲ್ ಸ್ಟಿಚ್ ಅಂತ ಹಾಕ್ತೀವಿ. ಅದು ಮೊದಲು 3 ತಿಂಗಳಲ್ಲೂ ಹಾಕ್ತೀವಿ, 6ನೇ ತಿಂಗಳಲ್ಲೂ ಹಾಕ್ತೀವಿ. ಕೆಲವ್ರಿಗೆ ಅದನ್ನು ಒಂದು ಲೆಂಗ್ತ್ ನೋಡಿಕೊಂಡು, ಆಮೇಲೆ ಕೆಲವು ಸರಿ ಎಮರ್ಜೆನ್ಸಿ ಸರ್ಕ್ಲಾಜ್ ಅಂತ ಹಾಕ್ತೀವಿ. ಅಂದರೆ ಇದು ಪ್ರೆಗ್ನೆನ್ಸಿಯಲ್ಲಿ. ಕೆಲವ್ರಿಗೇನಾಗುತ್ತೆ, ರಿಪೀಟೆಡ್ ಆಗಿ ಮೇಲಿಂದ ಮೇಲೆ ಇದೇ 5 ತಿಂಗಳಲ್ಲಿ ಸ್ಟಿಚ್ ಹಾಕಿದ್ರೂ ಕೂಡ, ಅಂದರೆ ಕೆಳಗಡೆಯಿಂದ ದ್ವಾರದಿಂದ, ಡೆಲಿವರಿ ಆಗೋ ದ್ವಾರದಿಂದ ನಾವು ಸ್ಟಿಚ್ ಹಾಕಿದಾಗ ಅದು ಓಪನ್ ಆಗೋ ಚಾನ್ಸ್ ಇರುತ್ತೆ. ಆವಾಗ ಏನು ಮಾಡ್ತೀವಿ ಅಂದರೆ, ಪ್ರೆಗ್ನೆಂಟ್ ಇಲ್ಲದಿದ್ದಾಗ ಈ ಪೇಷಂಟ್ಸು ಲ್ಯಾಪ್ರೋಸ್ಕೋಪಿಕಲಿ, ಉದರದರ್ಶಕದ ಮೂಲಕ ನಾವು ಗರ್ಭಕೋಶದ ಬಾಯಿಗೆ ಮೇಲಿಂದ ಸ್ಟಿಚ್ ಹಾಕ್ತೀವಿ. ಹೀಗಾಗೋದ್ರಿಂದ ಪ್ರೆಗ್ನೆನ್ಸಿ ಚೆನ್ನಾಗಿ 32-34 ವಾರದ ತನಕ ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂ ಆದಾಗ ಏನಾಗುತ್ತೆ ಅಂದರೆ, ಬೇಬಿ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಆಮೇಲೆ ಏನಾದರೂ ಒಂದು 33 ವಾರ ಆದರೆ ನಾವು ಮಗುನ NICU ಅಲ್ಲಿ ಬೆಳೆಸ್ಬೋದು. ಸೊ ಹೀಗೆ ಕೆಲವು ಕಾರಣಗಳು ಪೇಷಂಟ್ಸ್ಗೆ ಪ್ರಾಬ್ಲಮ್ ಆಗಿ ಪ್ರೆಗ್ನೆನ್ಸಿ ಲಾಸ್ ಆಗೋದಕ್ಕೆ ನಮ್ಮಲ್ಲಿ ಉತ್ತರ ಇದೆ. ಅಂದರೆ ಸರ್ವೈಕಲ್ ಇನ್ಕಾಂಪಿಟೆನ್ಸು, ಅದು ಪ್ರೆಗ್ನೆನ್ಸಿಯಲ್ಲೂ ಸ್ಟಿಚ್ ಹಾಕ್ಬೋದು ಉದರದರ್ಶಕದ ಮೂಲಕ, ಇಲ್ಲ ಪ್ರೆಗ್ನೆಂಟಿ ಆಗದೇ ಇದ್ದಾಗ, ಅಂದರೆ ನಾನ್ ಪ್ರೆಗ್ನೆನ್ಸಿ ಸ್ಟೇಟಸಲ್ಲಿ ನಾವು ಇದು ಬೆಸ್ಟ್ ಟೈಮ್ ಸ್ಟಿಚ್ ಹಾಕೋಕ್ಕೆ. ಅವರು ಪ್ರೆಗ್ನೆಂಟ್ ಇಲ್ಲದಿದ್ದಾಗ ಅದು ಕರೆಕ್ಟಾಗಿ ಇಸ್ತಿಮಸ್ ಅಂತ ಹೇಳ್ತೀವಿ, ಅಂದರೆ ಗರ್ಭಕೋಶದ ಕೊರಳಿಗೆ ಮೇಲ್ಗಡೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಲ್ಯಾಪ್ರೋಸ್ಕೋಪಿಕಲಿ ಸ್ಟಿಚ್ ಹಾಕ್ತೀವಿ. ಹಾಗಾದಾಗ ಪ್ರೆಗ್ನೆನ್ಸಿ ಚೆನ್ನಾಗಿ ಕಂಟಿನ್ಯೂ ಆಗಿ, ಅಕಸ್ಮಾತ್ 32-33 ಕೂಡ ಇವರು ಡೆಲಿವರಿ ಅಥವಾ ಪೇನ್ ಬಂದರೂ ಕೂಡ ಇವ್ರಿಗೆ ನಾವು ಬೇಬಿನ ಡೆಲಿವರಿ ಮಾಡಿ NICU ಅಲ್ಲಿ ಇಡಬೇಕಾಗತ್ತೆ. ಬಟ್ ಈ ಲ್ಯಾಪ್ರೋಸ್ಕೋಪಿಕಲಿ ಸ್ಟಿಚ್ ಹಾಕೋದ್ರಿಂದ ಪ್ರಾಬ್ಲಮ್ ಏನು ಅಂದರೆ, ಅದನ್ನು ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಕೆಳಗಡೆಯಿಂದ, ಅಂದರೆ ಡೆಲಿವರಿ ಆಗೋ ದ್ವಾರದಿಂದ, ವಜೈನಾಯಿಂದ ಹಾಕಿದಾಗ ಸ್ಟಿಚ್ಚು ನಾರ್ಮಲ್ ಡೆಲಿವರಿ ಚಾನ್ಸಸ್ ಹೈ ಇರುತ್ತೆ. ಸೊ ಇದು 2ನೇ ಸೆಮಿಸ್ಟ್ರು ಅಥವಾ 3 ರಿಂದ 6-7 ತಿಂಗಳಲ್ಲಿ ಗರ್ಭಪಾತ ಆದಾಗ ನಾವು ಮಾಡೋ ಟ್ರೀಟ್ಮೆಂಟ್. ನಿಮಗೆ ನಾವು ಕೊಡ್ತಾ ಇರೋ ಇನ್ಫಾರ್ಮೇಷನ್ನು, ವಿಡಿಯೋ ಇಷ್ಟ ಆದರೆ ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.